ನಮಸ್ಕಾರ. ಬನ್ನಿ, ಇವತ್ತು ನಾವು ಇತಿಹಾಸದ ಅತ್ಯಂತ ಪ್ರಭಾವಶಾಲಿ ಪುಸ್ತಕಗಳಲ್ಲಿ ಒಂದಾದ ನಾರ್ಮನ್ ವಿನ್ಸೆಂಟ್ ಪೀಲ್ ಅವರ ದಿ ಪವರ್ ಆಫ್ ಪಾಸಿಟಿವ್ ಥಿಂಕಿಂಗ್ ಬಗ್ಗೆ ಚರ್ಚಿಸೋಣ. ಈ ಪುಸ್ತಕದ ಮುಖ್ಯ ಸಂದೇಶ ಏನ್ ಗೊತ್ತಾ? ನಮ್ಮ ಆಲೋಚನೆಗಳನ್ನ ಬದಲಾಯಿಸಿದ್ರೆ ನಮ್ಮ ಬದುಕಿನ್ನೇ ಬದಲಾಯಿಸಬಹುದು ಅಂತ. ಹಾಗಾದ್ರೆ ಈ ಸಕಾರಾತ್ಮಕ ಚಿಂತನೆಯ ಶಕ್ತಿ ನಿಜವಾಗಿಯೂ ಕೆಲಸ ಮಾಡುತ್ತಾ? ಬನ್ನಿ, ಒಳಹುಕ್ಕು ನೋಡೋಣ. ಮೊದಲಿಗೆ ಈ ಪುಸ್ತಕದ ಪ್ರಭಾವ ಎಷ್ಟರ ಮಟ್ಟಿಗಿದೆ ಅಂತ ನೋಡೋಣ. ಇದು ಕೇವಲ ಒಂದು ಪುಸ್ತಕ ಅಲ್ಲ, ಇದೊಂದು ಜಾಗತಿಕ ವಿದ್ಯಮಾನ. 1.5 ಕೋಟಿಗೂ ಹೆಚ್ಚು ಪ್ರತಿಗಳು ಮಾರಾಟವಾಗಿವೆ. ಅಂದ್ರೆ ಪ್ರಪಂಚದಾದ್ಯಂತ ಕೋಟ್ಯಾಂತರ ಜನರು ತಮ್ಮ ಜೀವನವನ್ನ ಉತ್ತಮಪಡಿಸಿಕೊಳ್ಳಲು ಈ ಪುಸ್ತಕದ ಸಹಾಯ ಪಡೆದಿದ್ದಾರೆ. ಇದು ನಿಜಕ್ಕೂ ಒಂದು ದೊಡ್ಡ ಸಂಖ್ಯೆ. ಈ ಇಡೀ ಪುಸ್ತಕದ ಹೃದಯ ಭಾಗದಲ್ಲಿ ಒಂದೇ ಒಂದು ಶಕ್ತಿಯುತ ಪ್ರಶ್ನೆ ಇದೆ. ನಮ್ಮ ಆಲೋಚನೆಗಳಿಗೆ ನಮ್ಮ ವಾಸ್ತವವನ್ನೇ ರೂಪಿಸುವ ಶಕ್ತಿ ಇದೆಯಾ? ಪೀಲ್ ಅವರ ಪ್ರಕಾರ ಉತ್ತರ ಖಂಡಿತ ಹೌದು ಅಂತ. ನಮ್ಮ ಮನಸ್ಥಿತಿ ನಮ್ಮ ಯಶಸ್ಸನ್ನು, ನಮ್ಮ ಸಂತೋಷವನ್ನ ಹೇಗೆ ನಿರ್ಧರಿಸುತ್ತೆ ಅನ್ನೋದೇ ಈ ವಿಶ್ಲೇಷಣೆಯ ಕೇಂದ್ರಬಿಂದು. ಸರಿ, ಹಾಗಾದ್ರೆ ಪೀಲ್ ಅವರ ಹೇಳೋ ಮೊದಲನೇ ಮತ್ತು ಅತಿ ದೊಡ್ಡ ಅಡ್ಡಿ ಯಾವ್ದು ಗೊತ್ತಾ? ಅದು ನಮ್ಮೊಳಗೆ ಇರುವ ಕೀಳರಿಮೆ, ನಮ್ಮನ್ನು ಹಿಂದೆ ಕೆಳೆಯುವ, ನಮಗೇನೂ ಸಾಧ್ಯವಿಲ್ಲ ಅಂತ ಹೇಳುವ ಆಳವಾದ ಭಾವನೆಗಳು. ಈ ಸಮಸ್ಯೆಯ ಆಳವನ್ನು ಅರ್ಥ ಮಾಡಿಕೊಳ್ಳಲು ಪೀಲ್ ಒಂದು ಅದ್ಭುತ ಉದಾಹರಣೆ ಕೊಡ್ತಾರೆ. ಬನ್ನಿ ನೋಡೋಣ. ಇಲ್ಲೊಬ್ಬ ಯುವ ಕಾರ್ಯನಿರ್ವಾಹಕನ ಕಥೆ ಇದೆ. ಅವನಲ್ಲಿ ತುಂಬಾ ಸಾಮರ್ಥ್ಯ ಇತ್ತು, ಆದರೆ ಒಂದು ದೊಡ್ಡ ಸಮಸ್ಯೆ ಇತ್ತು. ಅವನು ಕಂಪನಿಯ ಗೌಪ್ಯ ಮಾಹಿತಿಗಳನ್ನ ಪದೇ ಪದೇ ಎಲ್ಲರತ್ರ ಹೇಳ್ಬಿಡ್ತಿದ್ದ. ಇದು ಬೇಕಂತಲೇ ಮಾಡ್ತಿದ್ದಲ್ಲ, ಆದರೂ ಇದು ಅವನ ಕೆರಿಯರ್ಗೆ ದೊಡ್ಡ ಹೊಡೆತ ಕೊಡ್ತಿತ್ತು. ಈಗ ಇದಕ್ಕೆ ನಿಜವಾದ ಕಾರಣ ಏನು ಅನ್ನೋದೇ ಇಲ್ಲಿನ ಆಸಕ್ತಿದಾಯಕ ವಿಷಯ. ಆ ಯುವಕ ತನ್ನ ಕಾಲೇಜ್ ಶಿಕ್ಷಣ ಪಡೆದ ಸಹೋದ್ಯೋಗಿಗಳ ಮುಂದೆ ತಾನು ಕೀಳು ಅಂತ ಭಾವಿಸಿದ್ದ. ಹಾಗಾಗಿ ತನ್ನನ್ನು ತಾನು ಮುಖ್ಯ ವ್ಯಕ್ತಿ ಅಂತ ತೋರಿಸ್ಕೊಳ್ಳೋಕ್ಕೆ, ನೋಡಿ ನನಗೆ ಇಷ್ಟೆಲ್ಲ ಒಳಗಿನ ವಿಷಯ ಗೊತ್ತು ಅಂತ ಗೌಪ್ಯ ಮಾಹಿತಿ ಹಂಚ್ಕೊಳ್ತಿದ್ದ. ಅಂದ್ರೆ ಅವನ ಮಾತುಗಳು ಅವನ ಅಭದ್ರತೆಯನ್ನೇ ತೋರಿಸ್ತಿದ್ವು. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಪೀಲ್ ಪ್ರಕಾರ ಮೊದಲ ಹೆಜ್ಜೆ ಆತ್ಮಜ್ಞಾನ. ಅಂದ್ರೆ ತನ್ನ ವರ್ತನೆಯ ಮೂಲ ಕಾರಣವನ್ನು ಮೊದಲು ಅರಿತುಕೊಳ್ಳುವುದು. ನಂತರ ನಂಬಿಕೆ ಮತ್ತು ಪ್ರಾರ್ಥನೆಯಂತಹ ತಂತ್ರಗಳ ಮೂಲಕ ತನ್ನ ಆಲೋಚನಾ ಕ್ರಮವನ್ನೇ ಬದಲಾಯಿಸಿಕೊಂಡ. ಆಗ ಅವನ ನಿಜವಾದ ಶಕ್ತಿ ಹೊರಬಂತು. ಇದು ಅವನನ್ನು ಕಂಪನಿಗೆ ಒಬ್ಬ ಅಮೂಲ್ಯ ವ್ಯಕ್ತಿಯನ್ನಾಗಿ ಮಾಡಿತು. ಮುಂದಿನ ವಿಷಯಕ್ಕೆ ಹೋಗೋಣ. ನಮ್ಮೆಲ್ಲರ ಜೀವನದಲ್ಲಿರೋ ಇನ್ನೊಂದು ದೊಡ್ಡ ಸಮಸ್ಯೆ ಅಂದ್ರೆ ಚಿಂತೆ ಅಲ್ವಾ? ನಮ್ಮ ಮಾನಸಿಕ ಶಕ್ತಿಯನ್ನು ನಿರಂತರವಾಗಿ ಹೀರೋ ಈ ಚಿಂತೆಯ ಚಕ್ರದಿಂದ ಹೊರಬರೋದು ಹೇಗೆ? ಪೀಲ್ ಇದಕ್ಕಾಗಿ ಕೆಲವು ಸರಳವಾದ ತಂತ್ರಗಳನ್ನು ಸೂಚಿಸ್ತಾರೆ. ಇಲ್ಲೊಂದು ಅದ್ಭುತವಾದ ದೃಶ್ಯೀಕರಣ ತಂತ್ರವಿದೆ. ಸಮುದ್ರಯಾನದಲ್ಲಿದ್ದ ಒಬ್ಬ ವ್ಯಕ್ತಿಗೆ ಅವನ ತಲೆಯಲ್ಲಿರುವ ಒಂದೊಂದೇ ಚಿಂತೆಯನ್ನ ಕೈಯಿಂದ ತೆಗೆದು ಸಮುದ್ರಕ್ಕೆ ಎಸೆದು ಅವು ಹಡಗಿನ ಹಿಂದಿನ ಅಲೆಗಳಲ್ಲಿ ಕರಗಿ ಹೋಗುವುದನ್ನು ಕಲ್ಪಿಸಿಕೊಳ್ಳಲು ಹೇಳಲಾಯಿತು. ಆಶ್ಚರ್ಯ ಅಂದ್ರೆ ಈ ಒಂದು ಸರಳ ಕಲ್ಪನೆಯಿಂದಲೇ ಅವನಿಗೆ ತಕ್ಷಣಕ್ಕೆ ಮನಸ್ಸು ಹಗುರವಾದ ಅನುಭವವಾಯಿತು. ನಾವು ಬಳಸುವ ಪದಗಳು ನಮ್ಮ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಬೀರುತ್ತವೆ ಅಂತ ಎಂದಾದರೂ ಯೋಚಿಸಿದ್ದೀರಾ? ಭಯ, ಚಿಂತೆ, ಭೀತಿ ಈ ಪದಗಳನ್ನ ಹೇಳಿದಾಗ ನಮ್ಮ ದೇಹದಲ್ಲೇ ಒಂದು ರೀತಿಯ ಒತ್ತಡ ಸೃಷ್ಟಿಯಾಗುತ್ತೆ. ಆದರೆ ನೆಮ್ಮದಿ, ಪ್ರಶಾಂತತೆ, ಶಾಂತಿ ಈ ಪದಗಳನ್ನ ನಿಧಾನವಾಗಿ ಉಚ್ಚರಿಸಿದಾಗ ಮನಸ್ಸಿನಲ್ಲಿ ಒಂದು ರೀತಿಯ ಸಮಾಧಾನದ ಭಾವನೆ ಮೂಡುತ್ತದೆ. ಪದಗಳು ಕೇವಲ ಅಕ್ಷರಗಳಲ್ಲ, ಅವು ಶಕ್ತಿಶಾಲಿ ಸಾಧನಗಳು. ಮನಸ್ಸನ್ನು ಶಾಂತಗೊಳಿಸಲು ಪೀಲ್ ಅವರು ಇಂತಹ ಸಕಾರಾತ್ಮಕ ಸಾಲುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಸಲಹೆ ನೀಡ್ತಾರೆ. 16ನೇ ಶತಮಾನದ ಈ ಅನುಭಾವಿಯ ಮಾತುಗಳು ಚಿಂತೆಯ ಆಲೋಚನೆಗಳನ್ನು ಮನಸ್ಸಿನಿಂದ ಸರಾಗವಾಗಿ ಹೊರಹಾಕಲು ಒಂದು ಲೂಬ್ರಿಕೆಂಟ್ ತರ ಕೆಲಸ ಮಾಡ್ತವೆ ಅಂತ ಅವರು ಹೇಳ್ತಾರೆ. ನಮ್ಮಲ್ಲಿ ಅನೇಕರಿಗೆ ಹೀಗೆ ಅನ್ಸತ್ತೆ ಅಲ್ವಾ? ದಿನವಿಡೀ ಅಷ್ಟೇನು ದೈಹಿಕ ಕೆಲಸ ಮಾಡದೇ ಇದ್ರೂ ಸಂಜೆ ಆಗುವಷ್ಟರಲ್ಲಿ ಸಂಪೂರ್ಣವಾಗಿ ಸುಸ್ತಾಗಿರ್ತೇವೆ. ಯಾಕೆ ಹೀಗೆ? ಪೀಲ್ ಇದಕ್ಕೊಂದು ಆಸಕ್ತಿದಾಯಕ ಕಾರಣ ಕೊಡ್ತಾರೆ: ನಮ್ಮ ಮಾನಸಿಕ ಶಕ್ತಿ ಸೋರಿಕೆಗಳು. ಹೌದು, ನಮ್ಮ ಸುಸ್ತಿಗೆ ನಿಜವಾದ ಕಾರಣ ದೈಹಿಕ ಕೆಲಸಕ್ಕಿಂತ ಹೆಚ್ಚಾಗಿ ಮಾನಸಿಕವಾದದ್ದು. ಭಯ, ಅಸಮಾಧಾನ, ನಮ್ಮೊಳಗಿನ ಸಂಘರ್ಷಗಳು ಮತ್ತು ಬೇಸರ ಇವೆಲ್ಲವೂ ನಮ್ಮ ಶಕ್ತಿಯನ್ನು ನಿಧಾನವಾಗಿ ಸೋರಿ ಹೋಗುವಂತೆ ಮಾಡುತ್ತವೆ. ಈ ಭಾವನಾತ್ಮಕ ಸೋರಿಕೆಗಳನ್ನು ತಡೆದರೆ ನಿರಂತರ ಶಕ್ತಿಯನ್ನು ಪಡೆಯಬಹುದು. ಹಾಗಾದ್ರೆ ಈ ನಿರಂತರ ಶಕ್ತಿಯ ರಹಸ್ಯವೇನು? ಇಲ್ಲೊಂದು ಅದ್ಭುತ ಉದಾಹರಣೆ ಇದೆ. ಒಬ್ಬ ಪ್ರಸಿದ್ಧ ರಾಜಕಾರಣಿ ಒಂದೇ ದಿನದಲ್ಲಿ 7 ಭಾಷಣಗಳನ್ನು ಮಾಡಿದರೂ ಅವರಿಗೆ ಸ್ವಲ್ಪವೂ ಸುಸ್ತಾಗಿರಲಿಲ್ಲ. ಕಾರಣ ಕೇಳಿದಾಗ ಅವರು ಹೇಳಿದ್ದು, ನಾನು ಮಾಡುವ ಕೆಲಸದ ಬಗ್ಗೆ ನನಗೆ ಅಪಾರ ಉತ್ಸಾಹವಿದೆ ಅಂತ. ಅಂದ್ರೆ ನಾವು ಇಷ್ಟಪಡುವ ಮತ್ತು ನಂಬುವ ಕೆಲಸ ಮಾಡಿದಾಗ ಶಕ್ತಿ ಕಮ್ಮಿಯಾಗುವ ಬದಲು ಹೆಚ್ಚಾಗುತ್ತದೆ. ಸರಿ, ಇಲ್ಲಿಯವರೆಗೆ ನಾವು ಸಮಸ್ಯೆಗಳನ್ನು ನಿವಾರಿಸುವುದರ ಬಗ್ಗೆ ನೋಡಿದವು. ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ನಮಗೆ ಬೇಕಾದ ಗುರಿಗಳನ್ನು ಸಾಧಿಸುವುದು ಹೇಗೆ ಅಂತ ನೋಡೋಣ. ಪೀಲ್ ಇದನ್ನು ಯಶಸ್ಸನ್ನು ಚಿತ್ರೀಕರಿಸುವುದು ಅಂತ ಕರೀತಾಳೆ. ಈ ವಿಧಾನವನ್ನು ವಿವರಿಸಲು
ಪೀಲ್ ಒಬ್ಬ ಮಹಿಳೆಯ ಕಥೆಯನ್ನ ಹೇಳ್ತಾರೆ. ಆಕೆಯ ಪತಿ ವಿಚ್ಛೇದನ ಕೇಳಿದಾಗ ಆಕೆ ಭಯಪಡ್ಲಿಲ್ಲ. ಬದಲಿಗೆ 90 ದಿನಗಳ ಕಾಲ ಪ್ರತಿದಿನ ರಾತ್ರಿ ತನ್ನ ಪತಿ ಮನೆಗೆ ಹಿಂತಿರುಗಿ ಸಂತೋಷವಾಗಿ ಇರುವುದನ್ನ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಚಿತ್ರಿಸಿಕೊಂಡ್ಳು. ಇದು ಕೇವಲ ಒಂದು ಆಸೆ ಆಗಿರಲಿಲ್ಲ, ಬದಲಿಗೆ ಮನಸ್ಸಿನಲ್ಲಿ ಒಂದು ಹೊಸ ವಾಸ್ತವವನ್ನು ಸೃಷ್ಟಿಸುವ ಮೂಲಕ ಅವಳು ತನ್ನ ನಿಜ ಜೀವನದ ಪರಿಸ್ಥಿತಿಯನ್ನೇ ಬದಲಾಯಿಸಿದ್ರು. ಇದುವೇ ಚಿತ್ರೀಕರಣದ ಶಕ್ತಿ. ಈ ತತ್ವವನ್ನು ಸಂಕ್ಷಿಪ್ತವಾಗಿ ಹೇಳಲು ಇದಕ್ಕಿನ್ನ ಒಳ್ಳೆಯ ರೂಪಕ ಇನ್ನೊಂದಿಲ್ಲ. ದೈಹಿಕವಾಗಿ ಒಂದು ಕೆಲಸ ಮಾಡುವ ಮೊದಲು ಭಾವನಾತ್ಮಕವಾಗಿ ಮತ್ತು ಮಾನಸಿಕವಾಗಿ ಆ ಗುರಿಗೆ ನಾವು ಸಂಪೂರ್ಣವಾಗಿ ಬದ್ಧರಾಗಬೇಕು. ಮನಸ್ಸು ಒಮ್ಮೆ ನಂಬಿದ್ರೆ ದೇಹ ತಾನಾಗಿಯೇ ಅದನ್ನು ಹಿಂಬಾಲಿಸುತ್ತದೆ. ಗಾಲ್ಫ್ ಆಟದ ಈ ಉದಾಹರಣೆ ಕೂಡ ಇದೇ ವಿಷಯವನ್ನು ಹೇಳುತ್ತದೆ. ನಮ್ಮ ಮುಂದಿರುವ ಅಡೆತಡೆಗಳು ಹೆಚ್ಚಾಗಿ ವಾಸ್ತವಕ್ಕಿಂತ ನಮ್ಮ ಗ್ರಹಿಕೆಯಲ್ಲಿರ್ತವೆ. ಇದು ತುಂಬ ಕಷ್ಟ ಅಂತ ನಾವು ಯೋಚಿಸಿದರೆ ಅದು ನಿಜವಾಗಿಯೂ ಕಷ್ಟವಾಗುತ್ತದೆ. ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿದರೆ ಅಡೆತಡೆಗಳೇ ಅವಕಾಶಗಳಾಗಿ ಕಾಣಿಸುತ್ತವೆ. ಇನ್ನು ಕೊನೆಯದಾಗಿ ಪೀಲ್ ಅವರ ವ್ಯವಸ್ಥೆಯ ನಂಬಿಕೆ ಆಧಾರಿತ ಅಂಶವನ್ನು ನೋಡೋಣ. ಇದು ಹೆಚ್ಚಿನ ಶಕ್ತಿಯನ್ನ ಪಡೆಯಲು ಅವರು ಸೂಚಿಸುವ ಒಂದು ವಿಧಾನ. ಇದನ್ನ ಕೇವಲ ಧಾರ್ಮಿಕವಾಗಿ ಮಾತ್ರವಲ್ಲದೆ ಒಂದು ಮನೋವೈಜ್ಞಾನಿಕ ಸಾಧನವಾಗಿ ಹೇಗೆ ಬಳಸಬಹುದು ಎಂಬುದನ್ನು ಅವರು ವಿವರಿಸುತ್ತಾರೆ. ಇಲ್ಲಿ ಪ್ರಾರ್ಥನೆ ಅಂದ್ರೆ ಕೇವಲ ಧಾರ್ಮಿಕ ಆಚರಣೆ ಅಲ್ಲ. ಪೀಲ್ ಇದನ್ನ ಒಂದು ಪ್ರಾಯೋಗಿಕ ಮಾನಸಿಕ ಸಾಧನವಾಗಿ ನೋಡ್ತಾರೆ. ಇದು ಸೃಜನಾತ್ಮಕ ಆಲೋಚನೆಗಳಿಗೆ ಪ್ರಚೋದನೆ ನೀಡಿ ನಮ್ಮಲ್ಲಿರುವ ಸುಪ್ತ ಶಕ್ತಿಯನ್ನು ಹೊರತರಲು ಸಹಾಯ ಮಾಡುವ ಒಂದು ಪ್ರಕ್ರಿಯೆ. ಪೀಲ್ ಒಂದು ವಿಶಿಷ್ಟ ತಂತ್ರವನ್ನು ಸೂಚಿಸ್ತಾರೆ. ಫ್ಲ್ಯಾಶ್ ಪ್ರಾರ್ಥನೆಗಳು ಅಂದ್ರೆ ಬೀದಿಯಲ್ಲಿ ನಡೆಯುವಾಗ ಎದುರಿಗೆ ಸಿಗುವ ಅಪರಿಚಿತರ ಮೇಲೆ ಸದ್ಭಾವನೆ ಮತ್ತು ಒಳ್ಳೆಯ ಆಲೋಚನೆಗಳನ್ನ ಮಾನಸಿಕವಾಗಿ ಹಾರಿಸುವುದು. ಇದರ ಹಿಂದಿನ ತತ್ವ ತುಂಬಾ ಸರಳ. ಬೇರೆಯವರಿಗೆ ಒಳ್ಳೆಯದನ್ನ ಬಯಸುವುದರಿಂದ ನಮ್ಮೊಳಗಿನ ನಕಾರಾತ್ಮಕತೆ ಕಡಿಮೆಯಾಗುತ್ತದೆ. ಹಾಗಾದ್ರೆ ಈ ಪುಸ್ತಕ ಪ್ರಕಟ ಆಗಿ 70 ವರ್ಷಗಳ ನಂತರವೂ ಇಂದಿನ ನಮ್ಮ ವೇಗದ ಜಗತ್ತಿನಲ್ಲಿ ನಾರ್ಮನ್ ವಿನ್ಸೆಂಟ್ ಪೀಲ್ ಅವರ ಆಲೋಚನೆಗಳು ಪ್ರಸ್ತುತವೇ? ಬಹುಶಃ ನಮ್ಮ ತಂತ್ರಜ್ಞಾನ ಎಷ್ಟೇ ಮುಂದುವರೆದರೂ ನಮ್ಮ ಮನಸ್ಸಿನ ಶಕ್ತಿಯನ್ನ ಅನ್ಲಾಕ್ ಮಾಡುವ ಕೀಲಿಕೈ ಇಂದಿಗೂ ನಮ್ಮ ಆಲೋಚನೆಗಳಲ್ಲೇ ಅಡಗಿರಬಹುದು. ಈ ಬಗ್ಗೆ ಒಮ್ಮೆ ಯೋಚಿಸಿ ನೋಡಿ.